ಕೆಲವು ಕ್ಷಣ ನಾನು ಅವ್ರ ಕಣ್ಣಿಗೆ ಬೀಳಿಲ್ಲ ಅಂತ ಇಷ್ಟೇ ಆತಂಕ ಪಟ್ಕೋಬೇಕು ಅಲ್ವಾ ಗಣೇಶ? ಹೌದು, ನೀವು ಅಂದರೆ ನನಗಿಷ್ಟ. ಆದರೆ ಪ್ರೇಮಿ ಆಗಲ್ಲ, ಸ್ನೇಹಿತರಾಗಿ. ನೀವು ಈ ಪ್ರೀತಿ ಪ್ರೇಮದ ವಿಷಯ ಮಧ್ಯ ತರದೇ ಇದ್ದಿದ್ರೆ ಇಂತರಲ್ಲ. ನೀನು ಯಾವಾಗಲೂ ನನ್ನ ಜೊತೆ ನಗನಗ್ತಾ ಇದ್ರೆ ಅಷ್ಟೇ ಸಾಕು. ಸ್ನೇಹಿತೆ ಆಗಿ ಸದ್ಯಕ್ಕೆ ಒಂದೊಂದು ದಿನ ನೀನಾಗೆ ಮದುವೆ ಆಗೋ ನಿರ್ಧಾರಕ್ಕೆ ಬಂದ್ರೆ ನಾನು ವಿರೋಧಿಸಲ್ಲ. ಆ ದಿನ ಬರಲ್ಲ. ಬರುತ್ತೇನೋ ನಂಬಿಕೆ ನಂದು. ಅಲ್ಲಿವರೆಗೂ ಫ್ರೆಂಡ್ಸ್. ಅಕ್ಕ, ಅಣ್ಣ. ಅಕ್ಕ, ಅಣ್ಣ. ಯಾರು ಬೇಕಾಗಿತ್ತು? ವರದರಾಜ್ ಅವರು ಮನೇಲಿ ಇದ್ದಾರಾ? ಒಂದು ನಿಮಿಷ ಕರಿತೀನಿ. ಬಾಬಾ, ಬಾಬಾ. ನಮಸ್ಕಾರ, ನಾನೇ ವರದರಾಜು. ಹೇಳಿ. ನಮಸ್ಕಾರ ಸ್ವಾಮಿ, ನನ್ನ ಹೆಸರು ನಾಗರಾಜು. ಈಕೆ ನನ್ನ ಶ್ರೀಮತಿ ಮಂಗಳ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನೀವು ಬಂದ ಕಾರಣ? ನನ್ನ ಮಗಳು 18 ವರ್ಷದಿಂದ ಒಂದು ದೇವಸ್ಥಾನದಲ್ಲಿ ನಮ್ಮ ಮಗಳನ್ನ ಕಳ್ಕೊಂಡ್ಬಿಟ್ವಿ. ಅವಳಿಗೋಸ್ಕರ ಹುಡುಕದೇ ಇರೋ ಜಾಗನೇ ಇಲ್ಲ, ಬೇಡದೇ ಇರೋ ದೇವರೇ ಇಲ್ಲ. ಕೊನೆಗೆ ಕೈವಲ್ಯಪುರದ ಮೂಕಾಂಬಿಕಾ ಅಮ್ಮನವರಲ್ಲಿ ಹರಕೆ ಹೊತ್ಕೊಂಡ್ವಿ. ಹೇಗಾದರೂ ಮಾಡಿ ನನ್ನ ಮಗಳನ್ನ ಹುಡುಕೊಡು ಅಂತ. ಹರಕೆ ತೀರ್ಸೋದಕ್ಕೂ ಮುಂಚೆನೆ ಅಮ್ಮನವರು ವರ ಕೊಟ್ಬಿಟ್ರು. ನಮ್ಮ ಮಗಳಿರೋ ಜಾಗನ ತೋರಿಸ್ಬಿಟ್ರು ಅಮ್ಮನವರು. ಇದನ್ನೆಲ್ಲ ನಮಗೆ ಯಾಕೆ ಹೇಳ್ತಿದ್ದೀರಾ? ನಿಮ್ಮ ಮಗಳು ನಮ್ಮನೇಲೇ ಇದ್ದಾಳೆ ಅನ್ನೋ ಥರ. ನಿಮ್ಮನೇಲೇ ಇರೋದು ನಮ್ಮ ಮಗಳು, ಅದಕ್ಕೆ ಬಂದಿದ್ದು ನಾವು. ಯಾರು ನಿಮ್ಮ ಮಗಳು? ಹಿರಣ್ಮಯಿ ಅಮ್ಮ, ಹಿರಣ್ಮಯಿ ಅಮ್ಮ, ಹಿರಣ್ಮಯಿ ಅಮ್ಮ. ನಮ್ಮ ಹಿರಣ್ಮಯಿ ನೀವು ಹೆತ್ತ ಮಗಳ? ಹೌದಮ್ಮ, 9 ತಿಂಗಳು ಹೊಟ್ಟೆಲ್ ಹೊತ್ಕೊಂಡು ಹೆತ್ತು ಸಾಕ್ತವಳು ನಾನೇ. ನಾನು ನಂಬಲ್ಲ. ನೀವೇ ಹಿರಣ್ಮಯಿ ಅಪ್ಪ ಅಮ್ಮ ಅಂತ ನಾವು ಹೆಂಗ್ರಿ ನಂಬೋದು?
ಫೋಟೋ ಗಿಟಿ ಇದೆಯೇನ್ರಿ ಚಿಕ್ಕ ವಯಸ್ಸಿಂದು? ಹಾಂ ಹಾಂ ಇದೆ ಇದೆ, ತೋರಿಸ್ತೀನಿ. ನೋಡಿ, ಇದು ಅವಳ ಫೋಟೋ. ಇದು ಅವಳ ಬಟ್ಟೆ. ಈ ಫೋಟೋನ ಅವಳು ಕಳೆದೋಗಕ್ಕೆ 15 ದಿನ ಮುಂಚೆ ತೆಗೆಸಿದ್ದು. ಇದೇ ಥರದ ಬಟ್ಟೆ ಹಿರಣ್ಮಯಿ ನಮ್ಮ ಮನೆಗೆ ಬಂದಾಗಲೂ ಇತ್ತು. ಟ್ರಂಕಲ್ಲಿ ಇರಬೇಕು, ನೋಡ್ತೀನಿ ರೀ. ಅಮ್ಮ ಒಂದು ನಿಮಿಷ. ಇದೇ ಥರ 3 ಜೊತೆ ಇತ್ತು. ನಾನು ಸೀರೆಯಲ್ಲಿ ಹೊಲಿಸಿದ್ದು. ಹಿರಣ್ಮಯಿನ ಮನೆಯಿಂದ ಹೊರಗಾಕಕ್ಕೆ ಇದು ಒಳ್ಳೆ ಚಾನ್ಸು. ನೀನು ಮಧ್ಯದಲ್ಲಿ ಏನಾದ್ರು ಮಾತಾಡಿ ಅವಳನ್ನ ಈ ಮನೆಯಿಂದ ಹೊರಗಾಕು. ಈಗಲೂ ನನಗೆ ಯಾಕೋ ಡೌಟೇ. ಈ ಫೋಟೋ ಮತ್ತೆ ಡ್ರೆಸ್ನ ಯಾರಾದರೂ ನಿಮ್ಮ ಕೈಗೆ ತಂದ್ಕೊಟ್ಟಿರ್ಬೋದಲ್ಲ? ಅಪ್ಪ ಅಮ್ಮ ಥರ ನಡೆಸಿ ನಮ್ಮ ಹಿರಣ್ಮಯಿನ ಮನೆಯಿಂದ ಕರ್ಕೊಂಡು ಹೋಗಿ ಅಂತ. ಆ ರೀತಿ ಮಾಡೋದ್ರಿಂದ ನಮ್ಗೇನು ಲಾಭ ಇದೆ? ಏನೇನೋ ಮಾತಾಡಬೇಡಿ ನೀವು. ಬಂದಾಗಿಂದ ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ನಮ್ಮನ್ನ ಕಳ್ಳರ ರೀತಿ ವಿಚಾರಣೆ ಮಾಡ್ತಿದ್ದೀರಿ. ಕರೀರಿ ನಮ್ಮ ಮಗಳನ್ನ, ಅವಳಿಗೆ ಗೊತ್ತಾಗುತ್ತೆ ನಾವು ಯಾರು ಅಂತ. ಆಮೇಲೆ ನಮ್ಮ ಪಾಡಿಗೆ ನಾವು ನಮ್ಮ ಮಗಳು ಹಿರಣ್ಮಯಿನ ಕರ್ಕೊಂಡು ಹೊರಟೋಗ್ತೀವಿ. ನೋಡಿ, ನೀವು ಯಾರೋ ನಮಗೆ ಗೊತ್ತಿಲ್ಲ, ದಯವಿಟ್ಟು ಹೊರಡಿ. ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಇವರೇ ಹಿರಣ್ಮಯಿ ಸ್ವಂತ ಅಪ್ಪ ಅಮ್ಮ ಅಂತ. ಆದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಮನಸ್ಸು ಕೂಡ ನೋಡಿ,